ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಉತ್ತರ ಭಾರತ ಶೈಲಿಯ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ. ಮೂಂಗ್ ದಾಲ್ ಹಲ್ವಾ. ಇದು ಡೆಲ್ಲಿಯಲ್ಲಿ ತುಂಬ ಪ್ರಸಿದ್ಧವಾದಂತಹ ಒಂದು ಸ್ವೀಟು. ಮದುವೆ ಮನೆಗಳಲ್ಲಿ ಇದನ್ನು ಮಾಡಿಯೇ ಮಾಡ್ತಾರೆ. ಅದು ಕೂಡ ಚಳಿಗಾಲದಲ್ಲಿ ಜಾಸ್ತಿ ಇದನ್ನು ಮಾಡ್ತಾರೆ. ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು. ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಸರು ಬೇಳೆಯನ್ನು ಉಪಯೋಗಿಸಿ ಈ ಮೂಂಗ್ ದಾಲ್ ಹಲ್ವವನ್ನು ಮಾಡ್ತಾರೆ. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ನಾನಿಲ್ಲಿ 1 ಕಪ್ನಷ್ಟು ಅಂದರೆ 250 ಗ್ರಾಮ್ನಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ಅಳತೆ ಏನಂತಂದರೆ, ನೀವು ಹೆಸರು ಬೇಳೆಯನ್ನು ಎಷ್ಟು ತೊಗೊಳ್ತೀರೋ ಅಷ್ಟೇ ಪ್ರಮಾಣದಲ್ಲಿ ತುಪ್ಪ, ಸಕ್ಕರೆ ಎಲ್ಲವನ್ನು ತೊಗೋಬೇಕಾಗತ್ತೆ. ತುಪ್ಪ ಜಾಸ್ತಿ ಬೇಕಾಗುತ್ತೆ. ಇಲ್ಲಿ 2 ಗಂಟೆಗಳು ಕಳೆದಿದೆ, ಚೆನ್ನಾಗಿ ನೆಂದಿದೆ. ಇದನ್ನು ನಾವು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರಿದ್ದರೆ ಸಾಕಾಗುತ್ತೆ. ಹೆಸರು ಬೇಳೆ ಮುಳುಗುವಷ್ಟು ನೀರನ್ನು ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು. ಸಾಮಾನ್ಯವಾಗಿ ಹೆಸರು ಬೇಳೆ ತುಂಬ ಬೇಗ ಬೆಂದೋಗುತ್ತೆ. ತುಂಬ ಜಾಸ್ತಿ ನೀರನ್ನು ಹಾಕೋಬೇಡಿ, ಯಾಕೆಂದರೆ ನಾವು ಹಲ್ವಾವನ್ನು ಮಾಡ್ತಿರೋದ್ರಿಂದ ಅದು ತುಂಬ ಕಾಸಬೇಕಾಗತ್ತೆ. ಅದಕ್ಕೋಸ್ಕರ ಮುಳುಗುವಷ್ಟು ಅಂದರೆ ಅದು ಬೇಯುವಷ್ಟು ನೀರನ್ನು ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು. ಇಲ್ಲಿ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ. ಪಿಚ ಪಿಚ ಅಂತ ಆಗಬಾರ್ದು, 2 ವಿಸಿಲ್ ಸಾಕಾಗುತ್ತೆ. ನಿಮಗೆ ಆ ಬೇಳೆಗಳು ಕಾಣಬೇಕು, ಅಷ್ಟಾದರೆ ಸಾಕು. ಆದರೆ ಮೆತ್ತಗಾಗಿ ಬೆಂದಿರಬೇಕು. ಇದನ್ನು ನಾವು ಒಂದು ದಪ್ಪ ತಳದ ಪಾತ್ರೆಗೆ ಹಾಕೋಬೇಕು. ನಾನಿಲ್ಲಿ ನಾನ್ ಸ್ಟಿಕ್ಕನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಬೇರೆ ಪಾತ್ರೆಗಳಿಗೆ ಅಂಟುತ್ತೆ. ನಾನ್ ಸ್ಟಿಕ್ ಆದರೆ ಹಲ್ವಕ್ಕೆ ಬೆಸ್ಟ್. ಸೊ ನಾನ್ ಸ್ಟಿಕ್ ಪಾತ್ರೆಯನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಆದಷ್ಟು ನೀವು ಕೂಡ ನಾನ್ ಸ್ಟಿಕ್ ತೊಗೊಳ್ಳಿ. ಹಾಗೆ ತುಪ್ಪವನ್ನು ಹಾಕೋಬೇಕು. ನಾನು ಮೊದಲೇ ಹೇಳಿದ ಹಾಗೆ ನಾವು ಹೆಸರು ಬೇಳೆ ಎಷ್ಟು ತೊಗೊಂಡಿರ್ತೀವೋ ಅದೇ ಪ್ರಮಾಣದಲ್ಲಿ ತುಪ್ಪವನ್ನು ಹಾಕೋಬೇಕು. ಒಂದೇ ಸಲ ಅಷ್ಟು ತುಪ್ಪವನ್ನು ಹಾಕೋಬೇಡಿ. ಮಧ್ಯ ಮಧ್ಯ ಬೇಯುವಾಗ ಸೇರಿಸ್ತಾ ನಾವು ತುಪ್ಪವನ್ನು ಹಾಕಬೇಕಾಗತ್ತೆ. ನಾನಿಲ್ಲಿ ಅರ್ಧ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನರ್ಧವನ್ನು ಹಾಕೋತೀನಿ. ಈಗ ಇದನ್ನು ಚೆನ್ನಾಗಿ ಮಗಿಸ್ತಾ ಇರಬೇಕು. ನೀರಿನ ಅಂಶ ಎಲ್ಲ ಹೋಗಿ ಅದು ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತು ಸ್ವಲ್ಪ ಹೊಂಬಣ್ಣ ಬರುತ್ತೆ, ಅಷ್ಟು ಹುರಿಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪವೇ ಸ್ವಲ್ಪ ಕೇಸರಿ ದಳಗಳನ್ನು ಹಾಕಿದ್ದೀನಿ. ಇದು ಆಪ್ಷನಲ್ಲು. ಇದ್ದರೆ ತುಂಬ ರಿಚ್ ಆದಂತಹ ಫ್ಲೇವರ್ ಕೊಡುತ್ತೆ, ಹಾಕ್ಕೋಬೇಕು. ನಿಮ್ಮ ಹತ್ರ ಇಲ್ಲ ಅಂತಂದರೆ ಏನೂ ಪರವಾಗಿಲ್ಲ, ಹಾಗೆ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಇದನ್ನು ನಾವು ಮಿಶ್ರ ಮಾಡ್ತಾ ಇರಬೇಕು, ಹುರಿತಾ ಇರಬೇಕು. ನಾವು ತುಪ್ಪವನ್ನು ಸೇರಿಸಿದ್ದೀವಿ. ತುಪ್ಪವನ್ನು ಸೇರಿಸಿದ ಮೇಲೆ ಇದನ್ನು ಚೆನ್ನಾಗಿ ಮಗಿಸ್ತಾ ಇರಬೇಕು. ಅದು ಸ್ವಲ್ಪ ತುಂಬ ಕೆಂಪಾಗಬಾರ್ದು, ಸ್ವಲ್ಪವೇ ಸ್ವಲ್ಪ ಹಳದಿ ಬಣ್ಣ ಹೋಗಿ ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತೆ. ಅಲ್ಲಿವರೆಗೂ ಇದನ್ನು ನಾವು ಮಗಿಸ್ತಾ ಇರಬೇಕು. ಮೂಂಗ್ ದಾಲ್ ಹಲ್ವಕ್ಕೆ ಅಂದರೆ ಹೆಸರು ಬೇಳೆ ಹಲ್ವಕ್ಕೆ ತುಂಬ ಸಾಮಗ್ರಿಗಳೇನು ಬೇಡ, ಆದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾವು ಒಂದು ಸಲ ಇದನ್ನು ಚೆನ್ನಾಗಿ ಡ್ರೈ ಆಗೋವರೆಗೂ ಅಂದರೆ ಗಟ್ಟಿಯಾಗುವವರೆಗೂ ನಾವು ಮಗಿಸ್ತಾ ಇರಬೇಕು. ತುಪ್ಪ ಹಾಕಿ ಮಗಿಸ್ತಾ ಇರಬೇಕು. ನಂತರ ಅದಕ್ಕೆ ಸಕ್ಕರೆಯನ್ನು ಹಾಕಿ ಮತ್ತೆ ಮಗಿಸ್ಬೇಕು. ಸಕ್ಕರೆ ಹಾಕಿದ ಮೇಲೆ ಅದು ಮತ್ತೆ ನೀರಾಗುತ್ತೆ, ಮತ್ತೆ ಅದು ಗಟ್ಟಿಯಾಗುವವರೆಗೂ ಅದನ್ನು ಮಗಿಸ್ಬೇಕು, ಅಂದರೆ ಅದನ್ನು ಬೇಯಿಸಬೇಕಾಗುತ್ತೆ. ಸಕ್ಕರೆ ಜೊತೆಗೆ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಕೊನೆಯಲ್ಲಿ ಬೇಕಿದ್ದರೂ ಏಲಕ್ಕಿ ಪುಡಿ ಮತ್ತು ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೋಬೋದು. ನಾನು ಮಧ್ಯದಲ್ಲಿಯೇ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸಕ್ಕರೆ ಹಾಕಿದ ಮೇಲೆ ಮಿಶ್ರಣ ಮತ್ತೆ ನೀರಾಗುತ್ತೆ. ನೀರಾದ ಮೇಲೆ ಅದು ಮತ್ತೆ ಗಟ್ಟಿಯಾಗುವವರೆಗೂ ಅದನ್ನು ಬೇಯಿಸಬೇಕಾಗುತ್ತೆ.
ಮಧ್ಯೆ ನಾನಿಲ್ಲಿ ಮತ್ತೆ ಉಳಿದ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಎಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನೋ ಅಷ್ಟೇ ತುಪ್ಪವನ್ನು ಮಧ್ಯೆ ಸೇರಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಲ ತುಪ್ಪವನ್ನು ಹಾಕ್ಕೋಬಾರ್ದು. ಫಸ್ಟು ಒಂದು ಸಲ ಹೆಸರು ಬೇಳೆ ಅಂದರೆ ಬೆಂದ ಹೆಸರು ಬೇಳೆಗೆ ನಾವು ಸ್ವಲ್ಪ ತುಪ್ಪವನ್ನು ಹಾಕ್ಕೋಬೇಕು. ಸಕ್ಕರೆ ಹಾಕಿದ ನಂತರ ಮತ್ತೆ ಉಳಿದ ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಬೇಕು. ನೋಡಿ ಈಗ ಅಂಟಂಟಾಗಿದೆ ಮಿಶ್ರಣ. ಈ ಮಿಶ್ರಣ ಸ್ವಲ್ಪ ಗಟ್ಟಿಯಾಗಿ ಉದುರಾಗಿ ಬರುತ್ತೆ. ಅಲ್ಲಿಯವರೆಗೂ ನಾವು ಈ ಮಿಶ್ರಣವನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೋಡಿ ಇಲ್ಲಿ ಮಿಶ್ರಣ ಅಂಟಂಟಾಗಿರೋ ಮಿಶ್ರಣ ಹೋಗಿ ಸ್ವಲ್ಪ ಉದುರಾಗಿ ಬಂತು. ನೋಡಿ ಉದುರಾಗಿ ನಿಮಗೆ ಬಿಟ್ಕೊಳ್ಳೋದು ಕಾಣುತ್ತೆ. ಇಲ್ಲಿಯವರೆಗೂ ನೀವು ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ಬಿಸಿಯೇ ತಿನ್ಬೋದು. ಇದನ್ನು ಹತ್ರ ಒಂದು 4ರಿಂದ 5 ದಿನಗಳ ಕಾಲ ಇದನ್ನು ಇಟ್ಕೋಬೋದು. ಆದರೆ ಪ್ರತಿ ಸಲ ನೀವು ತಿನ್ನುವಾಗ ನೀವು ಸ್ವಲ್ಪ ಬಿಸಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಸ್ವಲ್ಪ ಡ್ರೈ ಆಗುತ್ತೆ. ಫ್ರಿಡ್ಜ್ನಲ್ಲಿ ಮಾತ್ರ ಇಡೋದಕ್ಕೆ ಹೋಗಬೇಡಿ. ಹಾಗೆ ಹೊರಗಡೆನೇ ಇಟ್ಕೊಂಡು ತಿನ್ಕೋಬೋದು. ಈಗ ರುಚಿಯಾದಂತಹ ಮೂಂಗ್ ದಾಲ್ ಹಲ್ವಾ ರೆಡಿ. ನೀವು ಮಾಡ್ಕೊಳ್ಳಿ, ನನಗೆ ಫೀಡ್ಬ್ಯಾಕನ್ನು ಹೇಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಮಾಡಿ ನನಗೆ ಫೀಡ್ಬ್ಯಾಕನ್ನು ಹೇಳಿ. ಥ್ಯಾಂಕ್ ಯು.